ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಓಕೆ, ಸೊ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒನ್ ಆಫ್ ದಿ ಕ್ವೆಶನ್, ಈ ಪೀರಿಯಡ್ಸ್ ಟೈಮಲ್ಲಿ ನನಗೆ ತುಂಬ ಈ ಕ್ಲಾಟ್ಸ್ ಹೋಗ್ತಾ ಇದ್ದಾವೆ, ಗಟ್ಟಿ ಹೋಗ್ತಾ ಇರುತ್ತೆ, ಬ್ಲಡ್ಡು ಒಂಥರ ಈ ಥರ ಕ್ಲಾಟ್ಸ್ ಹಾಕ್ಕೊಂಡು ಕಪ್ಗೆ ರೆಡ್ಡಿಶ್ ಹೋಗ್ತಾ ಇರುತ್ತೆ. ಸೊ ಯಾಕೆ ಇದು ಹೋಗ್ತಾ ಇದೆ ಆ್ಯಂಡ್ ಹೇಗೆ ನಾವಿದನ್ನು ತಡೆಗಟ್ಟಬಹುದು, ಈ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ಳೋಣ. ಬಿಫೋರ್ ಆನ್ಸರಿಂಗ್ ದಿಸ್ ಕ್ವೆಶನ್ ನಮಗೆ ಗೊತ್ತಾಗಬೇಕು ಈ ಕ್ಲಾಟ್ಸ್ ಅಂದರೆ ಏನು. ಈಗ ಸಪೋಸ್ ನಿಮಗೊಂದು ಗಾಯ ಆಯಿತು, ನಿಮ್ಮ ಬಾಡಿಯಿಂದ ಬಹಳ ರಕ್ತ ಹೋಗ್ತಾ ಇದೆ. ಸೊ ಆ ರಕ್ತ ಹೋಗೋದನ್ನು ತಡೆಯಲಿಕ್ಕೆ ನಿಮ್ಮ ಬಾಡಿ ಏನು ಮಾಡುತ್ತೆ, ಅಲ್ಲೊಂದು ಪ್ಯಾಚ್ ಮಾಡುತ್ತೆ. ಹೇಗೆ ಅಲ್ಲಿರುವಂಥ ಸೆಲ್ಸು, ಜೀವಕೋಶಗಳು ಎಲ್ಲ ಬಂದ್ಕೊಂಡು ಅಲ್ಲೊಂದು ಬ್ಲಾಕ್ ಮಾಡುತ್ತೆ ಆ್ಯಂಡ್ ಅಲ್ಲಿ ಒಂದು ರಕ್ತ ಹೆಪ್ಪುಗಟ್ಟಿದಂಥ ಈ ಸಬ್ಸ್ಟೆನ್ಸ್ ಏನಿದೆ ಅದಕ್ಕೆ ನಾವು ಕ್ಲಾಟ್ ಅಂತ ಹೇಳ್ತಾ ಇರ್ತೇವೆ. ಅದೇ ರೀತಿ ನಿಮ್ಮ ಗರ್ಭಕೋಶದಲ್ಲೂ ಆಗ್ತಾ ಇರುತ್ತೆ. ಗರ್ಭಕೋಶದಲ್ಲಿ ಸುಮಾರು ರಕ್ತನಾಳಗಳಿರ್ತವೆ. ಸೊ ನಿಮಗೆ ಪೀರಿಯಡ್ ಯಾವಾಗ ಬಹಳ ಹೆವಿಯಾಗಿ ಹೋಗ್ತಾ ಇರುತ್ತೆ, ಬಹಳ ರಕ್ತ ನಿಮ್ಮ ಬಾಡಿಯನ್ನು ಬಿಟ್ಟು ಹೋಗ್ಬಿಡಬಾರ್ದು ಅಂದ್ಕೊಂಡು ಅಲ್ಲಿರುವಂಥ ರಕ್ತದಲ್ಲಿ ರಕ್ತ ಸ್ವಲ್ಪ ಹೆಪ್ಪುಗಟ್ಟತ್ತೆ. ಸೊ ದ್ಯಾಟ್ ಅದು ಬ್ಲಾಕ್ ಮಾಡುತ್ತೆ, ಬಹಳ ರಕ್ತ ಹೊರಗೆ ಹೋಗ್ಬಿಡಬಾರ್ದು ಅಂತ. ಅದನ್ನು ನಾವು ಕ್ಲಾಟ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈಗ ನಿಮಗೆ ಪೀರಿಯಡ್ ಟೈಮಲ್ಲಿ ಬ್ಲಡ್ ಏನು ಬರುತ್ತೆ, ಅದು ಏನು ಗರ್ಭಕೋಶದ ಒಳಗೋಡೆ ಅದು ಬರ್ತಾ ಇರುತ್ತೆ. ಅಲ್ಲಿರುವಂಥ ಟಿಶ್ಯೂಸು, ಈ ರಕ್ತ, ಈ ಕ್ಲಾಟ್ಸು ಇವೆಲ್ಲ ಹೊರಗೆ ಬರ್ತಾ ಇರ್ತವೆ. ಅದನ್ನು ನಾವು ಈ ಮುಟ್ಟಾಗೋದು, ಪೀರಿಯಡ್ ಆಗೋದು ಅಂತ ಹೇಳ್ತಾ ಇರ್ತೀವಿ. ಸೊ ಈಗ ಯೂಶ್ವಲಿ ಈ ಕ್ಲಾಟ್ಸು ನಾರ್ಮಲ್ ಕ್ಲಾಟ್ಸ್ ಅಂತ ನಾವು ಯಾವಾಗ ಹೇಳ್ತಾ ಇರ್ತೀವಿ, ನಾರ್ಮಲಿ ನಾವು ಕ್ಲಾಟ್ಸ್ ಯಾವಾಗ ಹೇಳ್ತಾ ಇರ್ತೇವೆ, ಯಾವಾಗ ನಿಮಗೆ ಸ್ವಲ್ಪ ಹೆವಿ ಫ್ಲೋ ಆಗ್ತಾ ಇರುತ್ತೆ. ಫಸ್ಟ್ 1-2 ಡೇಸಲ್ಲಿ ನಿಮ್ಗೆ ಹೆವಿ ಫ್ಲೋ ಆಗ್ತಾ ಇರೋ ಟೈಮಲ್ಲಿ ಇದು ಯೂಶ್ವಲಿ ನಾವು ನೋಡ್ತಾ ಇರ್ತೇವೆ. ಇದಕ್ಕೆ ಇದು ಹೇಗಿರುತ್ತೆ, ಒಂಥರ ಜೆಲ್ಲಿ ಟೈಪ್ ಇರುತ್ತೆ, ಒಂದು ಬ್ರೈಟ್ ರೆಡ್ ಕಲರ್ದಿರ್ಬೋದು, ಕೆಂಪಗಿರ್ಬೋದು ಇದು. ಆ್ಯಂಡ್ ಬಹಳ ದೊಡ್ಡದಿರೋದಿಲ್ಲ, ಒಂದು ಚಿಕ್ಕ ಸೈಜಿಂದ ಇರುತ್ತೆ. ಒಂದು 1 ಸೆಂಟಿಮೀಟ್ರ್ ಅಷ್ಟು ಚಿಕ್ಕದಿರುತ್ತೆ. ಒಂದು 25 ಪೈಸೆ ಕಾಯಿನ್ ಅಷ್ಟು ಇರಬಹುದು. ಆರ್ ಇದ್ರ ಜೊತೆ ಏನು ನಿಮಗೆ ಬಹಳ ಹೊಟ್ಟೆ ನೋವು ಆ ರೀತಿ ಏನೋ ಇರೋದಿಲ್ಲ, ಹೆವಿ ಫ್ಲೋ ಆಗ್ತಾ ಇರುತ್ತೆ ಆ್ಯಂಡ್ ಈ ರೀತಿ ಕ್ಲಾಟ್ಸ್ ಹೋಗ್ತಾ ಇರಬಹುದು. ಇದು ನಾರ್ಮಲ್ ಕ್ಲಾಟ್ ಪ್ಯಾಸೇಜ್. ಈಗ ಎಬ್ನಾರ್ಮಲ್ ಕ್ಲಾಟ್ ಅಂದರೆ ಯಾವುದು? ಎಬ್ನಾರ್ಮಲ್ ಕ್ಲಾಟ್ ಅಂದರೆ ನಿಮಗೆ ಥ್ರೂಔಟ್ ಇಡೀ ಸೈಕಲ್ ತುಂಬಾ ನಿಮಗೆ ಈ ರೀತಿ ಕ್ಲಾಟ್ಸ್ ಹೋಗ್ತಾ ಇದ್ದಾವೆ. ಕ್ಲಾಟ್ಸಿನ ಜೊತೆ ನಿಮಗೆ ಕ್ಲಾಟ್ಸ್ ಹೋಗ್ತಾ ನಿಮಗೆ ತುಂಬಾ ಹೊಟ್ಟೆ ನೋವು ಇದೆ. ಕ್ಲಾಟ್ಸಿನ ಸೈಜ್ ಸಹ ಭಾಳ ದೊಡ್ಡದಿದ್ದಾವೆ. ಒಂದು 10 ರೂಪಾಯಿ ಕಾಯಿನ್ ಅದರಷ್ಟು ದೊಡ್ಡ ಕ್ಲಾಟ್ಸ್ ಹೋಗ್ತಾ ಇದ್ದಾವೆ. ನಿಮಗೆ ಇದರಿಂದ ಸಿವಿಯರ್ ರಕ್ತಹೀನತೆ ಆಗೋಗಿದೆ. ರಕ್ತ ಬಹಳನೇ ನಿಮ್ಗೆ ಹೋಗಿ ನಿಮಗೆ ರಕ್ತಹೀನತೆ ಆಗಿಬಿಟ್ಟಿದೆ. ಸ್ಮೆಲ್ ಬರ್ತಾ ಇದೆ, ನಿಮಗೆ ಆ ಕ್ಲಾಟ್ಸ್ ಪಾಸ್ ಮಾಡ್ತಾ ಇರಬೇಕಾದ್ರೆ ಸ್ಮೆಲ್ ಬರ್ತಾ ಇದೆ. ಸೊ ಇವೆಲ್ಲ ಏನು ಹೇಳ್ತವೆ, ಇದು ಎಬ್ನಾರ್ಮಲ್ ಕ್ಲಾಟ್ಸ್. ಈ ಕ್ಲಾಟ್ಸು ನಾರ್ಮಲ್ ಅಲ್ಲ ಅಂತ ಹೇಳ್ತಾ ಇರ್ತವೆ. ಯಾಕೆ ಬರ್ಬೋದು ಈ ಕ್ಲಾಟ್ಸು, ಯಾವ ಕಾರಣದಿಂದ ಈ ರೀತಿ ಕ್ಲಾಟ್ಸ್ ಬರ್ಬೋದು? ಒಂದು ನಾನು ಹೇಳಿದೆ, ನಾರ್ಮಲಿನೂ ಬರುತ್ತೆ ಸ್ವಲ್ಪ ನಿಮ್ಮ ಫ್ಲೋ ಹೆಚ್ಚಿಗೆ ಆದಾಗ. ಬಟ್ ಕೆಲವೊಬ್ಬರಲ್ಲಿ ಮೆನೋರೇಜಿಯಾ ಅಂದರೆ ಹೆವಿ ಫ್ಲೋ ಇರುತ್ತೆ. ಹೆವಿ ಫ್ಲೋ ಇರುವಂಥ ಮಹಿಳೆಯರಲ್ಲಿ ಇದನ್ನು ನಾವು ನೋಡ್ಬೋದು. ಈಗ ಅವರಿಗೆ ಒಂದು ತಾಸಲ್ಲೇ ಅವರು ಒಂದು 2-3 ಪ್ಯಾಡ್ ಚೇಂಜ್ ಮಾಡ್ತಿರ್ತಾರೆ, ಅಥವಾ ಅವರ ಪೀರಿಯಡ್ ಒಂದು 10 ದಿನ 8 ದಿನ ಇಷ್ಟೆಲ್ಲ ನಡೀತಾ ಇರುತ್ತೆ. ಅಂಥವರಲ್ಲಿ ನಾವು ಇವು ಕ್ಲಾಟ್ಸ್ ನೋಡ್ತಾ ಇರ್ತೇವೆ. ಮಹಿಳೆಯರಿಗೆ ಫೈಬ್ರಾಯ್ಡ್ಸ್ ಇತ್ತು, ಆವಾಗ ಅವರು ಕ್ಲಾಟ್ಸ್ ಪಾಸ್ ಮಾಡ್ತಾ ಇರಬಹುದು. ಮಹಿಳೆಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋಗಿದೆ, ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗ್ತಾ ಇದ್ದಾವೆ ಬಾಡಿಯಲ್ಲಿ, ಆವಾಗ ಬ್ಲೀಡಿಂಗ್ ಹೆಚ್ಚಿಗೆ ಬರ್ಬೋದು ಆ್ಯಂಡ್ ಆವಾಗ ಅವರು ಕ್ಲಾಟ್ಸ್ ಪಾಸ್ ಮಾಡ್ಬೋದು. ಎಂಡೋಮೆಟ್ರಿಯೋಸಿಸ್ ಇದೆ, ಅಂದರೆ ನಿಮ್ಮ ಈ ಗರ್ಭಕೋಶದ ಒಳಗೋಡೆ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ನಿಮ್ಮ ಅಂಡಾಶಯದ ಮೇಲೆ, ನಿಮ್ಮ ಟ್ಯೂಬಿನ ಮೇಲೆ ಇಲ್ಲೆಲ್ಲ ಹೋಗಿ ಕುತ್ಕೊಳ್ತಾ ಇದೆ. ಆವಾಗ ಈ ರೀತಿ ಹೆವಿ ಫ್ಲೋ ಅಥವಾ ಹೆವಿ ಕ್ಲಾಟ್ಸ್ ಬರ್ತಾ ಇರ್ಬೋದು. ಎಡಿನೋಮಯೋಸಿಸ್, ಗರ್ಭಕೋಶದ ಒಳಗೋಡೆ ಅಲ್ಲಿನ ಸ್ನಾಯುಗಳ ಒಳಗಡೆ ಹೊಕ್ಕೊಳ್ಳಿಕ್ಕೆ ಮಾಡ್ತಾ ಇದೆ, ಸ್ನಾಯುಗಳ ಒಳಗಡೆ ಹೋಗಕ್ಕೆ ಶುರು ಮಾಡ್ತಾ ಇದೆ. ಆವಾಗ ನಿಮಗೆ ಈ ಥರ ಕ್ಲಾಟ್ಸ್ ಬರ್ತಾ ಇರ್ಬೋದು.
PCOS, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾಕೊಂಡು ಆವಾಗ ಈ ರೀತಿ ಕ್ಲಾಟ್ಸ್ ಬರ್ಬೋದು. ಅರ್ಲಿ ಪ್ರೆಗ್ನೆನ್ಸಿ ಲಾಸ್, ಸಪೋಸ್ ನೀವು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರಿ ಆ್ಯಂಡ್ ಈಗ ನಿಮಗೆ ಅಬಾರ್ಟ್ ಆಗ್ತಾ ಇದೆ, ಆವಾಗಲೂ ಸಹ ರಕ್ತದ ಜೊತೆ ಈ ಒಳಗೆ ಕ್ಲಾಟ್ಸ್ ಥರ ಬರ್ತಾ ಇರ್ಬೋದು. ಅಥವಾ ನಿಮಗೆ ರಕ್ತ ಹೆಪ್ಪುಗಟ್ಟದಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ, ಬ್ಲಡ್ ಕ್ಲಾಟಿಂಗ್ ಡಿಸಾರ್ಡರ್ಸ್ ಇದ್ದಾವೆ, ಹಿಮೋಫೀಲಿಯಾ ಎಕ್ಸೆಟ್ರಾ, ರಕ್ತ ನಿಮ್ಮದು ಸರಿಯಾಗಿ ಹೆಪ್ಪುಗಟ್ತಾ ಇಲ್ಲ, ಆ ರೀತಿ ಕಂಡೀಷನ್ಸಲ್ಲಿ ಬರ್ಬೋದು. ಅಥವಾ ನೀವು ಈ ಕಾಪರ್ ಟೀ ಎಕ್ಸೆಟ್ರಾ ಹಾಕ್ಕೊಂಡಾಗ ಫಸ್ಟ್ ಫ್ಯೂ ಡೇಸ್ ಅಥವಾ ಮಂತ್ಸಲ್ಲಿ ಸ್ವಲ್ಪ ಕ್ಲಾಟ್ಸ್ ಹೋಗ್ತಾ ಇರ್ತವೆ. ಸೊ ಇವೆಲ್ಲ ಕಾರಣದಿಂದ ಕ್ಲಾಟ್ಸ್ ಬರ್ತಾ ಇರ್ಬೋದು. ನಾರ್ಮಲ್ ಅಲ್ಲ, ಅಬ್ನಾರ್ಮಲ್ ಕ್ಲಾಟ್ಸ್, ಗೊತ್ತಾಯ್ತಾ? ಫೈಬ್ರಾಯ್ಡ್ಸಲ್ಲಿ ನೀವೇನಾದರೂ ಕಾಪರ್ ಟೀ ಎಕ್ಸೆಟ್ರಾ ಹಾಕ್ಕೊಂಡಾಗ ಫಸ್ಟ್ ಫ್ಯೂ ಮಂತ್ಸಲ್ಲಿ, ಅಥವಾ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, PCOD ಇದೆ, ಎಂಡೋಮೆಟ್ರಿಯೋಸಿಸ್ ಇದೆ, ಅಥವಾ ಎಡಿನೋಮಯೋಸಿಸ್ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಹೋಗಿದೆ, ಇವೆಲ್ಲದರಲ್ಲಿ ಈ ರೀತಿ ಅಬ್ನಾರ್ಮಲ್ ಕ್ಲಾಟ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆವಾಗ ನೀವು ಕೇರ್ಫುಲ್ ಆಗಿರಬೇಕು. ನಾರ್ಮಲಿ ನಿಮ್ಮ ಪೀರಿಯಡ್ ಆಗ್ತಾ ಇದೆ, ಒಂದು ಫಸ್ಟ್ ಫ್ಯೂ ಡೇಸಲ್ಲಿ ಒಂದು ಸ್ವಲ್ಪ ಕ್ಲಾಟ್ಸ್ ಹೋಯಿತು, ಹೆವಿ ಬ್ಲೀಡಿಂಗ್ ಆಗಿದ್ದ ಟೈಮಲ್ಲಿ ಹೊಟ್ಟೆ ನೋವಿಗೆ ಏನೂ ಇಲ್ಲ, ನಿಮಗೇನು ಸ್ಮೆಲ್ಗಿಲ್ಲ ಏನೂ ಇಲ್ಲ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸಪೋಸ್ ನಿಮಗೆ ಈ ಕ್ಲಾಟ್ಸು ನಿಮ್ಮ ಪೀರಿಯಡ್ ಎಂಟೈರ್ ಪೀರಿಯಡ್ ಎಷ್ಟು ದಿನ ಬ್ಲೀಡಿಂಗ್ ಹೋಗ್ತಾ ಇದೆ ಅಷ್ಟೂ ದಿನ ನಿಮಗೆ ಈ ಥರ ಕ್ಲಾಟ್ಸ್ ಹೋಗ್ತಾ ಇದೆ, ಕ್ಲಾಟ್ಸು ಬಹಳ ದೊಡ್ಡದಿದ್ದಾವೆ, ಒಂದು 10 ರೂಪಾಯಿ ಕಾಯಿನಷ್ಟು ದೊಡ್ಡ ದೊಡ್ಡ ಕ್ಲಾಟ್ಸ್ ಹೋಗ್ತಾ ಇದ್ದಾವೆ, ಕ್ಲಾಟ್ಸು ತುಂಬಾ ಸ್ಮೆಲ್ ಬರ್ತಾ ಇದೆ ನಿಮಗೆ ಈ ಕ್ಲಾಟ್ಸ್ ಪಾಸ್ ಮಾಡಬೇಕಾದ್ರೆ, ನೀವು ಒಂದು ತಾಸಿಗೆ 1-2 ಪ್ಯಾಡ್ ಚೇಂಜ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ಕ್ಲಾಟ್ಸ್ ಹೋಗ್ತಾ ಇದೆ, ಅದು ಸಹ ಅಬ್ನಾರ್ಮಲ್. ನಿಮಗೆ ಈ ಬಹಳ ಈ ಕ್ಲಾಟ್ಸ್ ಹೋಗಿ ನಿಮಗೆ ತುಂಬ ಸುಸ್ತಾಗ್ತಾ ಇದೆ, ವೀಕ್ನೆಸ್ ಆಗ್ತಾ ಇದೆ, ತಲೆ ತಿರುಗ್ತಾ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಇವೆಲ್ಲ ಅದ್ರ ಜೊತೆ ಇತ್ತಂದಾಗ ಇದು ಅಬ್ನಾರ್ಮಲ್ ಕ್ಲಾಟ್ಸ್. ನನ್ನ ಕ್ಲಾಟ್ಸ್ ಹೋಗ್ತಾ ಇದೆ ಅಂತ ನೀವು ನಿಗ್ಲೆಕ್ಟ್ ಮಾಡಬಾರ್ದು. ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ನಿಮ್ಮ ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ ನೋಡ್ತಾರೆ, ನಿಮ್ಗೇನಾದರೂ ನಾನು ಹೇಳಿದಂಥ ಕಂಡೀಷನ್ಸ್, ಫೈಬ್ರಾಯ್ಡ್ ಇದೆಯಾ, ಎಂಡೋಮೆಟ್ರಿಯೋಸಿಸ್ ಆಗಿ ಹೋಗಿದೆಯಾ, ಎಡಿನೋಮಯೋಸಿಸ್ ಆಗಿದೆಯಾ, ಅಥವಾ ಯಾಕೆ ಈ ರೀತಿ ಕ್ಲಾಟ್ಸ್ ಹೋಗ್ತಾ ಇದೆ, ಕೆಲವೊಂದು ಕ್ಯಾನ್ಸರ್ಸಲ್ಲಿ ಸಹ ಈ ರೀತಿ ಹೋಗ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಟೆಸ್ಟ್ ಮಾಡಿಕೊಂಡು ಅವರು ಪತ್ತೆ ಹಚ್ಬೋದು ಏನಾದರೂ ಇತ್ತು ಅಂದಾಗ. ಸೊ ಈ ರೀತಿ ಕ್ಲಾಟ್ಸ್ ಹೋಯಿತು ನಿಮಗೆ ಅಂದಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನಿಮ್ಮ ಡಾಕ್ಟರ್ ಹತ್ರ ಒಂದ್ಸಲ ತೋರಿಸ್ಕೊಳ್ಬೇಕು. ಸೊ ಈಗ ನಿಮ್ಮ ಡಾಕ್ಟರ್ ಇದಕ್ಕೆ ಏನು ಟ್ರೀಟ್ಮೆಂಟನ್ನು ಕೊಡ್ತಾರೆ, ಟ್ರೀಟ್ಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಗೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಫೈಬ್ರಾಯ್ಡ್ ಇತ್ತು ಅಂದರೆ ನಾವು ಫೈಬ್ರಾಯ್ಡಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಎಂಡೋಮೆಟ್ರಿಯೋಸಿಸ್ ಇತ್ತಂದರೆ ಅದಕ್ಕೆ ಹಾರ್ಮೋನ್ ಔಷಧಿ ಕೊಡಬೇಕು, ಎಡಿನೋಮಯೋಸಿಸ್ ಇತ್ತಂದರೆ ಅದಕ್ಕೆ ಹಾರ್ಮೋನಲ್ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ, ಕಾಪರ್ ಟೀ ಎಕ್ಸೆಟ್ರಾ ಹಾಕ್ಕೊಂಡಿತ್ತು ಆಗಿತ್ತಂದರೆ ಒಂದು ಫ್ಯೂ ಮಂತ್ಸಲ್ಲಿ ಅದು ಆಟೋಮ್ಯಾಟಿಕಲಿ ಅದು ಸರಿ ಆಗ್ತಾ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಸೊ ಬೇಸಿಕಲಿ ಡಿಪೆಂಡ್ ಆಗುತ್ತೆ ಯಾವ ಕಾರಣದಿಂದ ನಿಮಗೆ ಕ್ಲಾಟ್ ಹೋಗ್ತಾ ಇದೆ, ಅದನ್ನು ನಾವು ಟ್ರೀಟ್ ಮಾಡಲೇಬೇಕು. ಆವಾಗ ಆಟೋಮ್ಯಾಟಿಕಲಿ ಕ್ಲಾಟ್ ಕಡಿಮೆ ಆಗುತ್ತೆ. ಎರಡನೇದು, ಕ್ಲಾಟ್ ಇಷ್ಟೆಲ್ಲ ಹೋಗಿ ನಿಮಗೆ ಆಗುವಂಥ ರಕ್ತಹೀನತೆ ಆಗಿರುತ್ತೆ, ಅದನ್ನು ಟ್ರೀಟ್ ಮಾಡೋಕ್ಕೆ ನಿಮಗೆ ನಿಮ್ಮ ಡಾಕ್ಟರ್ ಈ ಕಬ್ಬಿಣಾಂಶದ ಔಷಧಿಯನ್ನು ಕೊಡ್ತಾ ಇರ್ಬೋದು, ಫೋಲಿಕ್ ಆ್ಯಸಿಡನ್ನು ಕೊಡ್ಬೋದು, ವೈಟಮಿನ್ B12 ಕೊಡ್ತಾ ಇರ್ಬೋದು, ಬಿಕಾಸ್ ನಿಮಗೆ ರಕ್ತಹೀನತೆ ಆಗಿರುತ್ತೆ. ಕೆಲವೊಂದು ಸಲ ಅಲ್ಲೇನಾದರೂ ಚಿಕ್ಕ ಫೈಬ್ರಾಯ್ಡ್ ಇತ್ತು ಅಥವಾ ಪಾಲಿಪ್ಸ್ ಇತ್ತು, ಈ ರೀತಿ ಎಲ್ಲ ಆದಾಗ ಕೆಲವೊಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಅದಕ್ಕೂ ಸಹ ಟ್ರೀಟ್ಮೆಂಟನ್ನು ಕೊಡಬೇಕಾಗಿ ಬರ್ಬೋದು. ಸೊ ನ್ಯಾಚುರಲಿ ನಾವು ಏನು ಮಾಡಬಹುದು ಈ ರೀತಿ ಕ್ಲಾಟ್ಸನ್ನು ಪ್ರಿವೆಂಟ್ ಮಾಡೋಕ್ಕೆ? ಒಂದು, ನಿಮಗೆ ಈ ರೀತಿ ಕ್ಲಾಟ್ಸ್ ಎಲ್ಲ ಪಾಸ್ ಆಗ್ತಾ ಇದೆ ಅಂದಾಗ ನೀವು ಆ ಟೈಮಲ್ಲಿ ಸ್ವಲ್ಪ ಈ ವಾರ್ಮ್ ಕಾಂಪ್ರೆಸ್ಸಸ್ ಅನ್ನು ತೊಗೊಳ್ಬೋದು. ಅಂದರೆ ಈ ನಾವು ಬಿಸಿನೀರು ಶಾಖ ಅಂತ ಏನು ತೊಗೊಳ್ತಿರ್ತೀವಿ ಅದನ್ನು ಸ್ವಲ್ಪ ತೊಗೊಳ್ಬೋದು. ಸೊ ಅದು ಸ್ವಲ್ಪ ಬ್ಲಡ್ಡನ್ನು ಆ ಜಾಗಕ್ಕೆ ಹೆಚ್ಚಿಗೆ ಫ್ಲೋ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಮತ್ತು ಅಲ್ಲಿ ಏರಿಯಾನ ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಎಸ್, ವಾರ್ಮ್ ಕಾಂಪ್ರೆಸ್ಸಸ್ ಅಥವಾ ಬಿಸಿನೀರು ಶಾಖ ನೀವು ತೊಗೊಳ್ಬೋದು. ಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ಏನಾಗುತ್ತೆ, ರಕ್ತದ ಫ್ಲೋ ಇರ್ಬೋದು, ಅದು ಈ ಹೆಪ್ಪುಗಟ್ಟು ಅಂತ ಇದಿರ್ಬೋದು, ಅವೆಲ್ಲ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಡ್ರಿಂಕ್ ಇನಫ್ ಆ್ಯಂಡ್ ಮೋರ್ ವಾಟರ್, ಹೈಡ್ರೇಟ್ ಯುವರ್ ಸೆಲ್ಫ್. ಒಂದು ಪ್ರಾಪರ್ ಫುಡ್ಡನ್ನು ತಿನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಒಂದು ಬ್ಯಾಲೆನ್ಸ್, ಸಮತೋಲಿತ ಆಹಾರ ತೊಗೊಳ್ತಾ ಇದ್ರಿ ಅಂದಾಗ ನಿಮ್ಮ ಬಾಡಿಗೆ ಈ ಫ್ರೂಟ್ಸು, ವೆಜಿಟೇಬಲ್ಸು, ಹಣ್ಣು ಹಂಪಲ, ತರಕಾರಿ ಇವು ಎಲ್ಲದರಿಂದ ಕೆಲವೊಂದು
ಕೆಲವೊಂದು ಮಿನರಲ್ಸು, ಟ್ರೇಸ್ ಎಲಿಮೆಂಟ್ಸು ಇವೆಲ್ಲ ಸಿಗ್ತಾ ಇರ್ತವೆ. ಯಾವುದು ಬರೀ ನಿಮ್ಮ ಹೋಲ್ ಬಾಡಿ ಅಲ್ಲ, ನಿಮ್ಮ ಗರ್ಭಕೋಶದ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೂ ಸಹ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ನೀವು ತುಂಬ ದಪ್ಪಗಿದ್ದೀರಿ, ಎಕ್ಸಸೈಸ್ ಇಲ್ಲ, ಹೊರಗಡೆದೇ ತಿಂತಾ ಇದ್ದೀರಿ, ಜಂಕ್ ಫುಡ್ಡು, ಎಣ್ಣೆಯುಕ್ತ ಆಹಾರ ಇವೆಲ್ಲ ತಿಂತಾ ಇದ್ದಾಗ ಏನಾಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತವೆ. ಹಾರ್ಮೋನಲ್ ಚೇಂಜಸ್ ಆದಾಗ ಏನಾಗ್ತವೆ, ಇವೆಲ್ಲ ರೋಗಗಳು ಬರ್ತವೆ. PCOD, ಫೈಬ್ರಾಯ್ಡು, ಎಂಡೋಮೆಟ್ರಿಯೋಸಿಸ್ಸು, ಎಡಿನೋಮಯೋಸಿಸ್ಸು ಇವೆಲ್ಲವೂ ಹಾರ್ಮೋನ್ ಚೇಂಜಿಂದ ಬರುವಂತಹ ರೋಗಗಳು. ಸೊ ಇವೆಲ್ಲ ವರ್ಸನ್ ಆಗೋದಕ್ಕೆ ಇವೇ ಕಾರಣಗಳು. ಎಕ್ಸೆಸಿವ್ ಬೊಜ್ಜು ಆ್ಯಂಡ್ ನಮ್ಮ ಆಹಾರ ಸರಿ ಇಲ್ಲ, ಎಕ್ಸಸೈಸ್ ಇಲ್ಲ. ಮಹಿಳೆಯರಲ್ಲಿ ನೀವು ನೋಡ್ತಾ ಇರ್ಬೋದು, ಇವೇ ಮೇನ್ ರೀಸನ್ ಇರುತ್ತೆ. ಆ್ಯಂಡ್ ಮೆಜಾರಿಟಿ ಆಫ್ ದೆಮ್ ಏನಿರ್ತಾರೆ, ಓವರ್ ವೇಟ್ ಇರ್ತಾರೆ. ಸೊ ಒಂದು ವೇಟನ್ನು ಒಂದು ಮೇಂಟೈನ್ ಮಾಡೋದಾಗಿ ಕಬ್ಬಿಣಾಂಶ ಹೆಚ್ಚಿಗೆ ಇರುವಂಥ ಆಹಾರವನ್ನು ನೀವು ತೆಗೆದುಕೊಳ್ಬೇಕು. ಯಾವ್ಯಾವ ಟೈಪ್ ಆಫ್ ಫುಡ್ಡನ್ನು ನೀವು ತೆಗೆದುಕೊಳ್ಬೇಕು ರಕ್ತ ಇದ್ದಾಗ ಅಂದಾಗ ಅದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ನೀವು ನೋಡಿ ಮತ್ತು ಆ ರೀತಿ ಆಹಾರವನ್ನು ತೆಗೆದುಕೊಳ್ಳೋಕ್ಕೆ ಟ್ರೈ ಮಾಡಿ. ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ನಾವು ಮೋಸ್ಟ್ ಕಾಮನ್ಲಿ ನೋಡೋದು ಈ ಕಬ್ಬಿಣಾಂಶ ಕಡಿಮೆ ಇರುವಂಥ ರಕ್ತಹೀನತೆ. ಕೆಲವೊಬ್ಬರಿಗಂತೂ ತಮಗೆ ಪೀರಿಯಡ್ ಬಹಳ ಹೋಗ್ತಾ ಇದೆ ಅಂತ ಸಹ ಗೊತ್ತಾಗ್ತಾ ಇರೋದಿಲ್ಲ. ಹಿಮೋಗ್ಲೋಬಿನ್ ಬಹಳ ಕಡಿಮೆ ಇರುತ್ತೆ. ಆ್ಯಂಡ್ ಒನ್ ಆಫ್ ದ ರೀಸನ್ ಇರುತ್ತೆ ಈ ರೀತಿ ಫ್ಲೋ ಹೆಚ್ಚಿಗೆ ಆಗೋದು ಅಥವಾ ಕ್ಲಾಟ್ಸ್ ಹೋಗ್ತಾ ಇರೋದು. ಸೊ ಅಯನ್ ಸಪ್ಲಿಮೆಂಟೇಷನನ್ನು ತೊಗೊಳಿಬೇಕಿದ್ರೆ B12 ಮೆಡಿಸಿನ್ಸ್ ಇರ್ಬೋದು, B6 ಮೆಡಿಸಿನ್ ಇರ್ಬೋದು, ಈ ಥರದ ಟ್ಯಾಬ್ಲೆಟ್ಸನ್ನು ನೀವು ತೆಗೆದುಕೊಳ್ಬಹುದು. ಸೊ ಇವು ಕೆಲವೊಂದು ಥಿಂಗ್ಸನ್ನು ನೀವು ಮಾಡ್ಬೋದು, ಯಾವುದರಿಂದ ಈ ಕ್ಲಾಟ್ಸ್ ಈ ಪಾಸ್ ಆಗೋದನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಕ್ಲಾಟ್ಸ್ ಹೋಗ್ತಾ ಇದೆ ಅಂದ ಮಾತ್ರಕ್ಕೆ ನಿಮಗೇನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ಬಹಳಷ್ಟು ಜನರಿಗೆ ಕ್ಲಾಟ್ಸ್ ಹೋಗ್ತಾ ಇರುತ್ತೆ. ಬಟ್ ಯೂಶ್ವಲಿ ಯಾವಾಗ ಅವರ ಪೀರಿಯಡ್ ಸ್ವಲ್ಪ ಹೆವಿ ಇರುತ್ತೆ, ಫಸ್ಟ್ 1-2 ದಿವಸ ಯಾವಾಗ ಹೆವಿ ಇರುತ್ತೆ ಆವಾಗ ನಾವು ಸ್ವಲ್ಪ ಕ್ಲಾಟ್ಸನ್ನು ನೋಡ್ತಾ ಇರ್ತೇವೆ. ಅದು ಮೆಜಾರಿಟಿ ಜನರಲ್ಲಿ ಅದು ನಾರ್ಮಲ್ ಇರುತ್ತೆ. ಅಬ್ನಾರ್ಮಲ್ ಕ್ಲಾಟ್ಸಿಗೆ ನಾನು ಹೇಳಿದೆ, ಅದರ ಸೈಜ್ ಇರ್ಬೋದು, ಅಥವಾ ಅದರ ಸ್ಮೆಲ್ ಇರ್ಬೋದು, ಅಥವಾ ಅದರ ಹೊಟ್ಟೆ ನೋವು ಇರ್ಬೋದು, ಅದರ ಫ್ಲೋ ಇರ್ಬೋದು, ಇವೆಲ್ಲ ಅದರ ಜೊತೆ ಇರುತ್ತೆ. ಸೊ ನಮಗದು ಗೊತ್ತಾಗುತ್ತೆ ಇದು ಅಬ್ನಾರ್ಮಲ್ ಕ್ಲಾಟ್ಸ್ ಅಂತ. ಓಕೆ, ಸೊ ನಾರ್ಮಲ್ ಕ್ಲಾಟ್ಸ್ ಯಾವುದು, ಅಬ್ನಾರ್ಮಲ್ ಕ್ಲಾಟ್ಸ್ ಯಾವುದು, ಯಾವ ಯಾವ ಕಾರಣದಿಂದ ಹೆಚ್ಚಿಗೆ ಕ್ಲಾಟ್ ಹೋಗ್ಬೋದು, ಏನು ಟ್ರೀಟ್ಮೆಂಟು, ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.